ಕೆಂಪೇಗೌಡರ ಜಯಂತಿ ದಿನವೇ ಬೆಂಗಳೂರಿಗೆ ಗಿಫ್ಟ್ ನೀಡಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ದಶಪಥ ರಸ್ತೆಯ ಲೋಕಾರ್ಪಣೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಉದ್ಘಾಟನೆಯಾಗಲಿದೆ. ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಈಗ ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಉದ್ಘಾಟನೆಯಾಗಲಿದೆ. ದಶಪಥ ರಸ್ತೆಗೆ ಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನ ನೀಡಲಿದ್ದಾರೆ. ನೈಸ್ ರಸ್ತೆಗೆ ಸಂಪರ್ಕವನ್ನ ಸಂಪರ್ಕ ಕಲ್ಪಿಸುವಂತಹ ಪರ್ಯಾಯ ಮಾರ್ಗ ಇದು. ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಇದು. 60 ನಿಮಿಷದ ಪ್ರಯಾಣ 15 ನಿಮಿಷಕ್ಕೆ ತಗ್ಗಿಸಲಿದೆ ಈ ಒಂದು ರಸ್ತೆ. ಟೋಲ್ ಫ್ರೀ ಇರುತ್ತೆ ಮತ್ತು ಸಿಗ್ನಲ್ ಫ್ರೀ ಇರುತ್ತೆ. ಇದರಿಂದಾಗಿ ಜನರು ಫುಲ್ ಖುಷಿಯಾಗಿದ್ದಾರೆ. ಕೆಂಪೇಗೌಡ ಜಯಂತಿ ದಿನವೇ ಬೆಂಗಳೂರಿಗೆ ಗಿಫ್ಟ್ ಅನ್ನ ನೀಡಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಸ್ತೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ, ಉದ್ಘಾಟನೆ ಆಗಲಿದೆ. ಡಿ.ಕೆ. ಶಿವಕುಮಾರ್ ಈ ರಸ್ತೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. ಮೈಸೂರು ರಸ್ತೆ ನೈಸ್ ರಸ್ತೆಗೆ ಪರ್ಯಾಯವಾಗಿ ದಶಪಥ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಈ ರಸ್ತೆ ಮಾಗಡಿ ರಸ್ತೆಗೆ ಬರುವಂಥದ್ದು. ಹೇಗಿದೆ ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಅಂತ ನೋಡೋದಾದ್ರೆ 10 ಪಥಗಳ ವಿಶಾಲವಾದಂತಹ ಹೆದ್ದಾರಿ, 3 ಪ್ರಮುಖ ಅಂಡರ್ ಪಾಸ್ಗಳು, 11 ಸೇತುವೆಗಳಿದೆ. ಅಗಲ ರಸ್ತೆ ವಿಭಜಕ ಇದೆ. ಆಧುನಿಕ ಸರ್ವಿಸ್ ರಸ್ತೆ ಇದು. 270 ಮೀಟರ್ ಉದ್ದದ ಸುರಂಗ ಮಾರ್ಗ ಹಾಗೂ ಸೈಕಲ್ ಟ್ರ್ಯಾಕ್ ಕೂಡ ಇದೆ. ಪೀಣ್ಯ, ಕೆಂಗೇರಿ, ಮೈಸೂರು, ಮಾಗಡಿ, ಹಾಸನ, ಮಂಡ್ಯ, ಕುಣಿಗಲ್, ರಾಮನಗರ ಪ್ರಯಾಣಿಕರಿಗೆ ಇದರಿಂದ ಅನುಕೂಲ ಆಗುವಂಥದ್ದು. ಬೆಂಗಳೂರಿಗೆ ಸಂಚರಿಸುವಂತಹ ಪ್ರಯಾಣಿಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಹೇಗಿದೆ ಅಂತ ನೋಡೋದಾದ್ರೆ 631 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ರಸ್ತೆ ಇದು. 10.7 ಕಿಲೋಮೀಟರ್ ಉದ್ದ, 100 ಮೀಟರ್ ಅಗಲ ಇದೆ. 10 ಪಥಗಳ ವಿಶಾಲವಾದಂತಹ ಹೆದ್ದಾರಿಯಲ್ಲಿ ಒಂದು ಸುರಂಗ ಮಾರ್ಗ ಇರುವಂಥದ್ದು. ಪ್ರಮುಖ ಒಂದು ಅಂಡರ್ ಪಾಸ್ಗಳು, 11 ಸೇತುವೆಗಳಿದೆ. ಅಗಲವಾದ ರಸ್ತೆ ವಿಭಜಕ ಇದೆ. ಆಧುನಿಕ ಸರ್ವಿಸ್ ರಸ್ತೆ ಇದು. 270 ಮೀಟರ್ ಉದ್ದದ ಸುರಂಗ ಮಾರ್ಗ ಹಾಗೂ ಸೈಕಲ್ ಟ್ರ್ಯಾಕ್ ಇದೆ. ಪೀಣ್ಯ, ಕೆಂಗೇರಿ, ಮೈಸೂರು, ಮಾಗಡಿ, ಹಾಸನ, ಮಂಡ್ಯ, ಕುಣಿಗಲ್, ರಾಮನಗರ ಪ್ರಯಾಣಿಕರಿಗೆ ಇದರಿಂದ ಅನುಕೂಲ ಆಗುವಂಥದ್ದು. ಬೆಂಗಳೂರಿಗೆ ಸಂಚಾರ ಮಾಡುವಂತಹ ಪ್ರಯಾಣಿಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ಈ ದಶಪಥ ಹೆದ್ದಾರಿಯಿಂದ 631 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದಶಪಥ ಹೆದ್ದಾರಿಯನ್ನು ನಿರ್ಮಿಸಲಾಗಿದೆ. 10.7 ಕಿಲೋಮೀಟರ್ ಉದ್ದ, 100 ಮೀಟರ್ ಅಗಲ, 10 ಲೈನ್ಗಳ ಒಂದು ರೋಡ್ ಇದು. 10 ಪಥಗಳ ವಿಶಾಲ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ಗಳು ಕೂಡ ಇರುವಂಥದ್ದು. 3 ಪ್ರಮುಖ ಅಂಡರ್ ಪಾಸ್ಗಳಿದ್ದು 11 ಸೇತುವೆಗಳಿದೆ. ಅಗಲದ ರಸ್ತೆ ವಿಭಜಕ, ಆಧುನಿಕ ಸರ್ವಿಸ್ ರಸ್ತೆ ಇದು. 270 ಮೀಟರ್ ಉದ್ದ ಇದೆ. ಸುರಂಗ ಮಾರ್ಗ, ಸೈಕಲ್ ಟ್ರ್ಯಾಕ್ ಇದೆ. ಪೀಣ್ಯ, ಕೆಂಗೇರಿ, ಮೈಸೂರು, ಮಾಗಡಿ, ಹಾಸನ, ಮಂಡ್ಯ, ಕುಣಿಗಲ್, ರಾಮನಗರ ಪ್ರಯಾಣಿಕರಿಗೆ ಸಂಚಾರ ಮಾಡಲು ಇದರಿಂದ ಅನುಕೂಲ ಆಗುವಂಥದ್ದು. ಮೈಸೂರು ರಸ್ತೆಯಿಂದ ಚಲ್ಲಘಟ್ಟ ಮೆಟ್ರೋ ನಿಲ್ದಾಣದಿಂದ ಈ ಒಂದು ರೋಡ್ ಆರಂಭವಾಗುವಂಥದ್ದು. ಕೆಂಪೇಗೌಡ ಜಯಂತಿ ದಿನವೇ ಬೆಂಗಳೂರಿಗೆ ಗಿಫ್ಟನ್ನು ನೀಡಲಾಗ್ತಾ ಇದೆ. ದಶಪಥ ಹೆದ್ದಾರಿಯನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ದಶಪಥ ಹೆದ್ದಾರಿಯನ್ನ ಇಂದು ಡಿ.ಕೆ. ಶಿವಕುಮಾರ್ ಲೋಕಾರ್ಪಣೆ ಮಾಡ್ತಿದ್ದಾರೆ. ಇಂದು ಕೆಂಪೇಗೌಡರ ಜಯಂತಿ, ಹಾಗೆ ಇವತ್ತು ಎಸ್.ಎಂ. ಕೃಷ್ಣ ದಶಪಥ ಹೆದ್ದಾರಿಯನ್ನ ಕೂಡ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇಂದು ಒಂದು ಎಸ್.ಎಂ. ಕೃಷ್ಣ ದಶಪಥ ರಸ್ತೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ.